ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಹಾಲಕ್ಷ್ಮೀ ದೇವಿ ಯಮನನ್ನು ತಿರಸ್ಕಾರ ಮಾಡ್ತಾ, ಜೊತೆಗೆ ನಮ್ಮ ಭಗವಂತ ನಿರನಿಷ್ಠನಾಗಿದ್ದಾನೆ, ನಿರವಧ್ಯನಾಗಿದ್ದಾನೆ, ಅವನಿಗೆ ಯಾವ ಅನಿಷ್ಟಗಳೂ ಇಲ್ಲ, ಅವನಿಗೆ ಸರಿಸಮಾನರಾದವರು ಯಾರೂ ಇಲ್ಲ, ಅವನನ್ನು ಮೀರಿಸುವಂತಹ ಶಕ್ತಿಯೂ ಯಾರಲ್ಲಿಲ್ಲ ಅಂತ ಆ ಪರಮಾತ್ಮನ ಸರ್ವೋತ್ತಮತ್ವದ ಚಿಂತನೆಯನ್ನು ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ. ಆ ಭಗವಂತನಿಗೆ ಯಾವ ರೀತಿಯಾದಂತಹ ದೋಷಗಳೂ ಇಲ್ಲ. ದೋಷಗಳೇ ಇಲ್ಲ ಅಂದ ಮೇಲೆ ಭಗವಂತನಿಗೆ ದುಃಖ ಅಂತನ್ನೋದಿಲ್ಲ. ನಮ್ಮ ದುಃಖಕ್ಕೆ ಕಾರಣ ಯಾವುದು ಅಂದರೆ ನಾವು ಮಾಡುವಂತಹ ದೋಷಗಳೇ. ತ್ರಿಭಿರ್ವರ್ಷೈಸ್ ತ್ರಿಭಿರ್ಮಾಸೈಸ್ ತ್ರಿಭಿರ್ಪಕ್ಷೈಸ್ ತ್ರಿಭಿರ್ದಿನೈಃ ಅತ್ಯುತ್ಕಟೈ ಪುಣ್ಯಪಾಪೈರಿಹೈವ ಫಲಮಶ್ನುತೆ. ಮಹಾಭಾರತ ಹೇಳುವಂತೆ ನಾವು ಮಾಡಿದಂತಹ ಪಾಪಕರ್ಮಗಳಿಗೆ ನಾವು ಇಲ್ಲಿಯೇ ಬೆಲೆ ತರಬೇಕಾಗ್ತದಂತೆ. ಪಾಪಕರ್ಮಗಳಿಗೆ ತಕ್ಕಂತೆ ದುಃಖ, ಪುಣ್ಯಕರ್ಮಗಳಿಗೆ ತಕ್ಕಂತೆ ಸುಖ. ಈ ಪಂಚಭೂತಾತ್ಮಕವಾದಂತಹ ಈ ಶರೀರದಲ್ಲಿ ಸುಖವೂ ಇದೆ, ದುಃಖವೂ ಇದೆ. ಕೇವಲ ಸುಖವಾಗಲಿ ಕೇವಲ ದುಃಖವಾಗಲಿ ಯಾರಿಗೂ ಇರೋದಿಲ್ಲ. ಅದಕ್ಕೆ ದಾಸರನ್ನೋದು ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ನನಗೆ ಸುಖ ಆದರೂ ನೀನೇ ಇರು, ದುಃಖವಾದರೂ ನೀನೇ ಇರು, ಮಾನಾಭಿಮಾನವು ನಿನ್ನದು ಎನಗೇನು. ಮಾನವೇ ಆಗಲಿ ಅಭಿಮಾನವೇ ಆಗಲಿ, ಮಾನ ಅಪಮಾನ ನಿನ್ನ ಅಧೀನ ವೆಂಕಟರಾಯ ಅಂತಾರಲ್ಲ. ಅಪಮಾನವಾದರೂ ನಿನ್ನ ಅಧೀನ, ಮಾನ ಸನ್ಮಾನಗಳು ಬಂದರೂ ಕೂಡ ನಿನ್ನ ಅಧೀನ. ಈ ದೇಹದಲ್ಲಿ ಈ ದೇಹಕ್ಕೆ ಮಾನ ಅಪಮಾನ ಎರಡೂ ಉಂಟು. ಇಂತಹ ಮಾನ ಅಪಮಾನ ಜೊತೆಗೆ ನಾವು ಮಾಡುವಂತಹ ಪಾಪಗಳು, ಅದರಿಂದ ಆಗುವಂತಹ ದೋಷಗಳು, ನಾವು ಮಾಡುವಂತಹ ದೋಷದಿಂದಲೇ ಬರತಕ್ಕಂತಹ ಫಲಗಳು. ಆ ಭಗವಂತ ದೋಷ ದೂರ, ಭಗವಂತನಿಗೆ ದೋಷಗಳೇ ಇಲ್ಲ ಅಂದಮೇಲೆ ಅವನಿಗೆ ಯಾವುದೇ ರೀತಿಯಾದಂತಹ ದುಃಖ ಇಲ್ಲ. ಅದಕ್ಕೆ ದಾಸರಂದಿದ್ದು ನೀ ಗಂಡ ನಾ ಹೆಂಡತಿ ಅಂತ. ನೀ ಗಂಡ, ನೀನೇನೇ ಮಾಡಿದರೂ ಪಾಪಕರ್ಮ ಮಾಡೋದೇ ಇಲ್ಲ, ಮಾಡಿದರೂ ನನಗೆ ಅದರಲ್ಲಿ ಭಾಗ ಇಲ್ಲ. ನಾನು ಮಾಡುವಂತಹ ಪುಣ್ಯಕರ್ಮಗಳು, ನೀನು ಹೇಗೆ ಪಾಪಕರ್ಮ ಮಾಡೋದೇ ಇಲ್ಲವೋ ನಾನು ಪುಣ್ಯಕರ್ಮವನ್ನೂ ಮಾಡೋದೇ ಇಲ್ಲ. ಹಾಗಿದೆ ಪರಿಸ್ಥಿತಿ. ಮಾಡಿದರೂ ಕೂಡ ಅದರಲ್ಲಿ ನಿನಗೆ ಪುಣ್ಯದ ಭಾಗ ಹೋಗೋದಿಲ್ಲ. ಅದಕ್ಕಾಗಿ ನೀ ಗಂಡನ ಹೆಂಡತಿ ಅಂತಾರಲ್ಲ, ಆ ನಿಟ್ಟಿನಲ್ಲಿ ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷಗಳೇ ಇಲ್ಲ. ದೋಷಗಳೇ ಇಲ್ಲ ಅಂದಮೇಲೆ ನರಕಾದಿ ಲೋಕಗಳಿಲ್ಲ, ನರಕಾದಿ ಲೋಕಗಳೇ ಇಲ್ಲ. ಯಾಕೆ? ಪಾಪವೇ ಇಲ್ಲ. ಆ ನಿಟ್ಟಿನಲ್ಲಿ 28ನೆಯ ಪದ್ಯದಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಸ್ಪಷ್ಟವಾದಂತಹ ಶ್ರುತಿಯ ಮೂಲಕವಾದ ನಿರ್ಣಯವನ್ನು ಆ ಭಗವಂತನ ವಿಷಯದಲ್ಲಿ ನಮಗೆ ನೀಡ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೆ ನಿರನಿಷ್ಠ ನಿರವಧ್ಯ ಎಂಬ ಶ್ರುತ್ಯರ್ಥವ ವರೆದು ನೋಡಲು ನರಹರಿಗೆ, ನರಕ ಯಾತನೆ ಸಲ್ಲ ದುರಿತಾತಿ ದೂರನಿಗೆ, ಮರುಳ ಮನ ಬಂದಂತೆ ನುಡಿಯದಿರು ಶೋಭಾನೆ. ನಿರನಿಷ್ಠೋ ನಿರವಧ್ಯ ಎನ್ನುವಂತಹ ಶ್ರುತಿ ವೇದ. ಈ ಶ್ರುತಿಯಲ್ಲಾದರೂ ಕೂಡ ಈ ಅರ್ಥವನ್ನು ಮಥಿಸಿ ನೋಡಲಿ, ಪರೀಕ್ಷೆ ಮಾಡಿ ನೋಡಿದರೂ ಕೂಡ ನಮ್ಮ ಭಗವಂತನಿಗೆ ನರಕ ಯಾತನೆ ಅನ್ನೋದು ಇಲ್ಲವೇ ಇಲ್ಲ. ನರಕ ಯಾವಾಗ ಆಗ್ತದೆ? ದೋಷಗಳಿದ್ದಾಗ. ದೋಷ ಯಾವಾಗ ಆಗ್ತದೆ? ಪ್ರಾಕೃತವಾದ ಶರೀರವಿದ್ದಾಗ. ಅಪ್ರಾಕೃತವಾದಂತಹ ಶರೀರಿಯಾದಂತಹ ಭಗವಂತನಿಗೆ ದೋಷಗಳೇ ಇಲ್ಲ. ದೋಷಗಳೇ ಇಲ್ಲ ಅಂದ ಮೇಲೆ ಪಾಪವೇ ಇಲ್ಲ. ಪಾಪವೇ ಇಲ್ಲ ಅಂದ ಮೇಲೆ ಆ ಭಗವಂತನಿಗೆ ನರಕದ ಯಾತನೆ ಅನ್ನೋದು ಇಲ್ಲೇ ಇಲ್ಲ. ಯಾತನೆ ಅಂದರೆ ದುಃಖ. ಯಾವ ಮನುಷ್ಯ ಭಗವಂತನ ನಾಮಸ್ಮರಣೆಯನ್ನು ಸದಾ ಕಾಲದಲ್ಲಿ ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿಗೆ ದುಃಖ ಅನ್ನೋದೇ ಇಲ್ವಂತೆ. ಅದಕ್ಕೆ ದಾಸರಂತಾರಲ್ಲ, ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು, ಎಲ್ಲೋ ಭಯಗಳು ಹರಿಯ ಭಕುತರಿಗೆ ಇಲ್ಲ, ಇಲ್ಲವೋ ಕಾಣೋ ಎಂದಿಗಾದರೂ ಮರುಳೇ, ಎಲ್ಲೋ ಭಯಗಳು ಹರಿಯ ಭಕುತರಿಗೆ ಇಲ್ಲ. ಯಾವ ಭಯವೂ ಕೂಡ ಭಗವದ್ಭಕ್ತರಿಗೆ ಇಲ್ಲಂತೆ.
ಜೋರಾಗಿ ಮಳೆ ಬರ್ತಾ ಇದ್ದರೆ ಭಗವದ್ಭಕ್ತರು ಪ್ರಾರ್ಥನೆ ಮಾಡಿದ್ರೆ ಸಾಕಂತೆ ಮಳೆಯೇ ನಿಂತು ಹೋಗಿಬಿಡ್ತಂತೆ. ಭರದಿಂದ ಸುರಿವ ಮಳೆ ನಿಲ್ಲೆನಲು ನಿಲ್ಲುವವು ಜಲಜನಾಭನ ಪಾದ ಜಲಜನಾಭನ ಒಲುಮೆ ಪಡೆದ ದಾಸರಿಗೆ ಎಲ್ಲೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ಯಾವ ಭಯವೂ ಭಗವದ್ಭಕ್ತರಿಗೆ ಇರೋದಿಲ್ಲ ಅಂದಮೇಲೆ, ಯಾವ ದುಃಖವೂ ಭಗವದ್ಭಕ್ತರಿಗೆ ಇರೋದಿಲ್ಲ ಅಂದಮೇಲೆ ಭಗವಂತನಿಗೆ ಎಲ್ಲಿಯ ದುಃಖ, ಭಗವಂತನಿಗೆ ಎಲ್ಲಿಯ ಯಾತನೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಂತಹ ಭಗವಂತನಿಗೆ ಯಾವ ದೋಷಗಳೂ ಇಲ್ಲ, ಯಾತನೆಯೂ ಇಲ್ಲ, ದುರಿತದ ಲೇಷವೂ ಕೂಡ ಭಗವಂತನಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಭಗವಂತನ ವಿಷಯದಲ್ಲಿ ಮನಸ್ಸಿಗೆ ಬಂದಂತೆ ನುಡಿಯಬೇಡ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾದ ಮಾತನ್ನು ಹೇಳ್ತಾರೆ ಅಂತಂದರೆ, ಭಗವಂತನಿಗೆ ಆಕಾರ ಇಲ್ಲ, ಭಗವಂತನಿಗೆ ಗುಣ ಇಲ್ಲ, ಭಗವಂತನಿಗೆ ಮತ್ತು ಇದು ಯಾವುದೇ ರೀತಿಯಾದಂತಹ ಅಪ್ರಾಕೃತವಾದಂತಹ ದೇಹಾದಿಗಳಿಲ್ಲ, ಶೂನ್ಯನಾಗಿದ್ದಾನೆ ಅಂತ ಅನೇಕ ಮತಗಳು, ಮಾಯಾವಾದಿಗಳ ಮತ, ಜೈನ ಮತ, ಬೌದ್ಧ ಮತ. ಒಬ್ಬ ಆಚಾರ್ಯನು ದೈವವೇ ಇಲ್ಲವೆಂದ, ಒಬ್ಬ ಆಚಾರ್ಯನು ದೈವಕ್ಕೆಂಟೇ ಗುಣವೆಂದ, ಒಬ್ಬ ಆಚಾರ್ಯನು ನಿರ್ಗುಣ ನಿರಾಕಾರ ನಿರವಯವನೆಂದ, ಕಡೆಗೆ ತಾನೇ ದೈವವೆಂದ. ಒಬ್ಬರು ವೇದಾರ್ಥವರಿತು ಅರಿಯಲು ಒಬ್ಬ ಮಧ್ವಾಚಾರ್ಯರೇ ಪುರಂದರ ವಿಠಲನೊಬ್ಬನೇ ದೈವವೆಂದು ತೋರಿಕೊಟ್ಟವರಾಗಿ ಅಂತ ಹೇಳ್ತಾರಲ್ಲ. ಆ ನಿಟ್ಟಿನಲ್ಲಿ ಮನ ಬಂದಂತೆ ನುಡಿಯದಿರು ಎನ್ನುವ ಎಚ್ಚರಿಕೆಯನ್ನು ಲಕ್ಷ್ಮೀದೇವಿ ನೀಡ್ತಾ ಇದ್ದಾಳೆ. ನಿರನಿಷ್ಠ ನಿರವದ್ಯ ನಿರನಿಷ್ಠೋ ನಿರವದ್ಯ ಎನ್ನುವಂತಹ ಶ್ರುತ್ಯರ್ಥವ ವೇದದ ಅರ್ಥವನ್ನು ವರೆದು ನೋಡಲು, ಅದನ್ನು ಪರೀಕ್ಷಿಸಿ ನೋಡಲು, ಸ್ಪಷ್ಟ ಮಾಡಿ ನೋಡಲು ನರಹರಿಗೆ ಅಂದರೆ ಭಗವಂತನಿಗೆ ನರಕ ಯಾತನೆ ಸಲ್ಲ, ನರಕದ ಯಾತನೆಯೇ ಅವನಿಗೆ ಇಲ್ಲ. ಯಾಕೆ? ದುರಿತಾತಿ ದೂರ, ಅವನಿಗೆ ಯಾವುದೇ ರೀತಿಯಾದಂತಹ ದುರಿತಗಳು, ಕಷ್ಟಗಳು, ಪಾಪಗಳ ಲೇಪ ಇದ್ಯಾವುದೂ ಕೂಡ ಇಲ್ಲ. ಇಂಥವನನ್ನು ನೋಡಿ ಮರುಳ ಮನ ಬಂದಂತೆ ನುಡಿಯದಿರು, ನಿನ್ನ ಮನಸ್ಸಿಗೆ ಬಂದಂತೆ ನೀನು ನುಡಿಯಬೇಡ ಎನ್ನುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥವ ವರೆದು ನೋಡಲು ನರಹರಿಗೆ ನರಕ ಯಾತನೆ ಸಲ್ಲ, ದುರಿತಾತಿ ದೂರನಿಗೆ ಮರುಳ ಮನ ಬಂದಂತೆ ನುಡಿಯದಿರು ಶೋಭಾನೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ, ಕುಂದೆಳ್ಳಿಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು ಶೋಭಾನೆ. ಈ ರೀತಿಯಾಗಿ ಎಲ್ಲ ದೇವತೆಗಳ ಅನೇಕ ರೀತಿಯಾದಂತಹ ದೋಷಗಳನ್ನು ತಿಳಿಸ್ತಾ ಇದ್ದಾಳೆ. ಈ ಎಲ್ಲರಿಗೂ ಕೂಡ ದೋಷಗಳು ಉಂಟು, ಗುಣಗಳೇ ಇಲ್ಲ ಏನು ದೇವತೆಗಳಲ್ಲಿ ಅಂದರೆ ಅನೇಕ ಗುಣಗಳಿವೆ, ಆದರೆ ಅದರಲ್ಲಿಯೂ ದೋಷಗಳಿವೆ. ಗುಣಗಳ ಮಧ್ಯದಲ್ಲಿಯೂ ದೋಷ ಇದೆ, ಆದರೆ ನಮ್ಮ ಭಗವಂತನಲ್ಲಿ ಎಳ್ಳಷ್ಟೂ ಕೂಡ ದೋಷಗಳೇ ಇಲ್ಲ. ಸದಾ ಪರಿಪೂರ್ಣನಾದಂತಹ ಮಹಾನುಭಾವ, ಸುಖ ಪರಿಪೂರ್ಣ, ಜ್ಞಾನ ಪರಿಪೂರ್ಣ, ಶಕ್ತಿ ಪರಿಪೂರ್ಣ. ನರಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ಅಮಿತವಾದಂತಹ ಜ್ಞಾನ, ಅಮಿತವಾದಂತಹ ಶಕ್ತಿ, ಅಮಿತವಾದಂತಹ ಸುಖ ಇದೆಲ್ಲವೂ ಕೂಡ ಬರಬೇಕಾದರೆ ಪೂರ್ಣವಾದಂತಹ ಗುಣಗಳಿರಬೇಕು. ಆ ನಿಟ್ಟಿನಲ್ಲಿ ಭಗವಂತ ನನ್ನ ಪತಿಗೆ, ಆ ಯಾವ ಜಗದ್ರಕ್ಷಕನಾದಂತಹ ಭಗವಂತನಿಗೆ ಗುಣಗಳೇ ಇವೆ ಹೊರತಾಗಿ ಅವನಲ್ಲಿ ಯಾವ ದೋಷಗಳು ಕೂಡ ಇಲ್ಲ ಎನ್ನುವುದಾಗಿ ತಿಳಿಸ್ತಾ ಇದ್ದಾಳೆ. ಅಘನಿರಂಜನ ಅಘನಿವಾರಣ ಅಂತ ಹೇಳ್ತಾರಲ್ಲ, ಅಘಗಳು ಪಾಪಗಳೇ ಅವನಿಗೆ ಇಲ್ಲ, ಅಘನಿರಂಜನ ಅಘನಿವಾರಣ, ಎಲ್ಲರ ಪಾಪಗಳನ್ನು ಕೂಡ ನಿವಾರಣೆ ಮಾಡುವ ಸಾಮರ್ಥ್ಯ ನನ್ನ ಪತಿಯಲ್ಲಿ ಇವೆ. ಅದಕ್ಕಾಗಿ ಆ ಭಗವಂತನೇ ನನಗೆ ಮತ್ತೆ ಒಡೆಯನಾಗುವಂಥವನು, ಆ ಭಗವಂತನೇ ನನಗೆ ಗಂಡನಾಗುವಂಥವನು ಎನ್ನುವುದಾಗಿ ಲಕ್ಷ್ಮೀದೇವಿ ತಿಳಿಸ್ತಾ ಇದ್ದಾಳೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಒಂದೊಂದು ಗುಣಗಳು ಇದ್ದಾವು ಇವೆ. ಯಾರಲ್ಲಿ? ಇವರಲ್ಲಿ, ಅಂದರೆ ದೇವತೆಗಳಲ್ಲಿ ಇವೆ. ಆದರೆ ಸಂದಣಿಸಿವೆ ಬಹುದೋಷ, ಬಹುದೋಷ ಅನೇಕ ದೋಷಗಳು ಸಂದಣಿಸಿವೆ, ಕೂಡಿಕೊಂಡಿವೆ. ಕುಂದು ಎಳ್ಳಷ್ಟಿಲ್ಲ, ಕುಂದು ಅಂದರೆ ದುಃಖ, ಎಳ್ಳಷ್ಟಿಲ್ಲ, ಎಳ್ಳಿನಷ್ಟೂ ಕೂಡ
ದುಃಖ ಇಲ್ಲದೇ ಇರುವ ಮುಕುಂದನೇ, ಆ ಯಾವ ಭಗವಂತನೇ ತನಗೆ ಅಂದರೆ ಲಕ್ಷ್ಮೀದೇವಿಗೆ ಪತಿಯೆಂದು ನೆನೆದಳು. ಪತಿ ಅಂತ ತಿಳಿದುಕೊಂಡು ಆ ಯಾವ ಲಕ್ಷ್ಮೀದೇವಿ ನೆನೀತಾ ಇದ್ದಾಳಂತೆ. ಅಂತಹ ಭಗವಂತನನ್ನು ನಾನು ವಿವಾಹ ಮಾಡಿಕೊಳ್ತೇನೆ ಅಂತ. ಅದಕ್ಕೆ ದಾಸರು ಕೇಳಿದ್ರಲ್ವಾ, ಮಲಯ ಜಗಂಧಿ ಬಿಂದು ಮಾಧವರಾಯ ಗೋ ಸುಲಭ ದೇವರ ದೇವ ಪುರುಷೋತ್ತಮನಿಗೋ ಫಲದಾಯಕ ನಿತ್ಯ ಮಂಗಳದಾಯಕ ಗೋ ಚಲುವೆ ನಾಚದೆ ಹೇಳು ಶ್ರೀ ವೆಂಕಟೇಶ ಗೋ ಆರಿಗೆ ವಧುವಾದೆ. ಶರಣಾಗತರ ಪೊರೆವ ಸಾರಂಗ ಪಾಣಿಗೋ ವರಗಳ ನೀವ ಶ್ರೀನಿವಾಸ ಮೂರುತಿಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರುತಿಗೋ ಸ್ಥಿರನಾದ ಪುರಂದರ ವಿಠಲರಾಯನಿಗೋ ಆರಿಗೆ ವಧುವಾದೆ. ಕ್ಷೀರಾಬ್ಧಿ ಕನ್ನಿಕೆ ವರಮಹಾಲಕುಮಿನಿ ಆರಿಗೆ ವಧುವಾದೆ. ಅಂಬುಜಾಕ್ಷಿ ಆರಿಗೆ ವಧುವಾದೆ. ಇಂತಹ ಎಲ್ಲ ರೀತಿಯಾದ ಭಗವಂತನ ರೂಪಗಳನ್ನು ತಿಳಿಸ್ತಾ ಪುರಂದರದಾಸರು ಕೇಳ್ತಾರೆ ಆರಿಗೆ ವಧುವಾದೆ ಅಂತ. ಅದಕ್ಕೆ ಲಕ್ಷ್ಮೀದೇವಿ ಉತ್ತರವನ್ನು ಕೊಡ್ತಾಳೆ, ಕುಂದೆಳ್ಳಿಷ್ಟಲ್ಲದ ಮುಕುಂದನೇ, ಕುಂದುಗಳೇ ಎಳ್ಳಷ್ಟೂ ಇಲ್ಲದೆ ಇರುವಂತಹ ಮುಕುಂದ ನನಗೆ ಪತಿ ಅಂತ ಅವಳು ತಿಳಿಸ್ತಾ ಇದ್ದಾಳೆ. ಒಂದೊಂದು ಗುಣಗಳು ಇದ್ದವು ಇವರಲ್ಲಿ ಸಂದಣಿಸಿವೆ ಬಹುದೋಷ, ಕುಂದೆಳ್ಳಿಷ್ಟಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಲಕ್ಷ್ಮೀದೇವಿ ಯಮನನ್ನು ತಿರಸ್ಕಾರ ಮಾಡ್ತಾ, ಜೊತೆಗೆ ನಮ್ಮ ಭಗವಂತ ನಿರನಿಷ್ಠನಾಗಿದ್ದಾನೆ, ನಿರವಧ್ಯನಾಗಿದ್ದಾನೆ, ಅವನಿಗೆ ಯಾವ ಅನಿಷ್ಟಗಳೂ ಇಲ್ಲ, ಅವನಿಗೆ ಸರಿಸಮಾನರಾದವರು ಯಾರೂ ಇಲ್ಲ, ಅವನನ್ನು ಮೀರಿಸುವಂತಹ ಶಕ್ತಿಯೂ ಯಾರಲ್ಲಿಲ್ಲ ಅಂತ ಆ ಪರಮಾತ್ಮನ ಸರ್ವೋತ್ತಮತ್ವದ ಚಿಂತನೆಯನ್ನು ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ. ಆ ಭಗವಂತನಿಗೆ ಯಾವ ರೀತಿಯಾದಂತಹ ದೋಷಗಳೂ ಇಲ್ಲ. ದೋಷಗಳೇ ಇಲ್ಲ ಅಂದ ಮೇಲೆ ಭಗವಂತನಿಗೆ ದುಃಖ ಅಂತ ಅನ್ನೋದಿಲ್ಲ. ನಮ್ಮ ದುಃಖಕ್ಕೆ ಕಾರಣ ಯಾವುದು ಅಂದರೆ ನಾವು ಮಾಡುವಂತಹ ದೋಷಗಳೇ. ತ್ರಿಭಿರ ವರ್ಷೈಸ್ ತ್ರಿಭಿರ